ಸ್ಟೂಡೆಂಟ್ಸ್, ಇವತ್ತಿನ ವಿಷಯ ವಿಮೆ. ಇಂಗ್ಲಿಷ್ನಲ್ಲಿ ಅದಕ್ಕೆ ಇನ್ಶೂರೆನ್ಸ್ ಅಂತ ಹೇಳಿ ಕರೀತಾರೆ. ವಿಮೆ ಅಂದ್ರೆ ಏನು ಅಂತಂದ್ರೆ ವಿಮಾದಾರ ಮತ್ತು ವಿಮಾಕರ್ತ ಇವರಿಬ್ಬರ ನಡುವಿನ ಒಂದು ಒಪ್ಪಂದವೇ ವಿಮೆಯಾಗಿರ್ತದೆ. ವಿಮಾದಾರ ವಿಮಾಕರ್ತ ಇವರ ನಡುವಿನ ಒಪ್ಪಂದವನ್ನ ವಿಮೆ ಅಥವಾ ಇನ್ಶೂರೆನ್ಸ್ ಅಂತ ಏನ್ ಕರಿತೀವಿ. ಇದರಲ್ಲಿ ನಾವು ಕಸ್ಟಮರ್ ಅಂತ ತಿಳ್ಕೊಳ್ಳಿ, ಕಂಪನಿ ಇದೆ, ನಮ್ಮ ಇಬ್ಬರ ನಡುವೆ ಏನಾಗುತ್ತೆ, ಒಂದು ಒಪ್ಪಂದ ಆಗಿರುತ್ತೆ. ಏನು ಒಪ್ಪಂದ? ನಾನು ಇಷ್ಟು ಅಮೌಂಟ್ ನಿನಗೆ ಕೊಡ್ತೀನಿ, ಒಂದು ವೇಳೆ ಲಾಸ್ ನನಗೇನಾದ್ರೂ ಆದ್ರೆ ಅದನ್ನ ಭರಿಸಿಕೊಡೋ ಜವಾಬ್ದಾರಿ ಕಂಪನಿ ನಿಂದು ನೋಡಪ್ಪ ಅಂದಾಗ ಅವ್ರು ನಮ್ಮ ನಿಂತ ಏನ್ ತೋತಾರ, ದುಡ್ಡು ತೋತಾರ, ಆ ಸೇವೆಯನ್ನ ಕೊಡ್ತಾರ. ಇದೇ ಒಪ್ಪಂದ. ವಿಮಾದಾರ ವಿಮಾಕರ್ತ ನಡುವಿನ ಒಂದು ಒಪ್ಪಂದವೇ ವಿಮೆ. ಈ ವಿಮೆಯಲ್ಲಿ ಎರಡು ಪ್ರಕಾರ ಕಂಡು ಬರ್ತಾವ. ಒಂದು ಜೀವ ವಿಮೆ, ಇನ್ನೊಂದು ಸಾಮಾನ್ಯ ವಿಮೆ ಅಂತ. ಲೈಫ್ ಇನ್ಶೂರೆನ್ಸ್ ಅಂಡ್ ಜನರಲ್ ಇನ್ಶೂರೆನ್ಸ್. ಲೈಫ್ ಇನ್ಶೂರೆನ್ಸ್ ಅಂದ್ರೆ ಏನು ಸರ್ ಅಂದ್ರೆ ಲೈಫ್ ಇದ್ದಿದ್ರ ಮೇಲೆ ನಾವು ಇನ್ಶೂರೆನ್ಸ್ ಮಾಡಿಸೋದೇವು ಅಂತಂದ್ರೆ ಇಲ್ರಿ, ಅದು ಲೈಫ್ ಇನ್ಶೂರೆನ್ಸ್ ಆಗಿರ್ತದೆ. ಅಂದ್ರೆ ಲೈಫ್ ಇದ್ದಿದ್ರ ಮೇಲೆ. ಲೈಫ್ ಎದ್ರ ಮೇಲೆ ಅದ, ನಮ್ಗೆ ಲೈಫ್ ಅದ, ನಮ್ಮ ಅನಿಮಲ್ಸ್ಗಳಿಗೆ ಲೈಫ್ ಅದ. ಓಕೆ, ಇವ್ರ ಮೇಲೆ ಏನಾದ್ರು ನಾವು ಮಾಡಿಸೇವೆ ಅಂದ್ರೆ ಅದು ಲೈಫ್ ಇನ್ಶೂರೆನ್ಸ್ ಅಂತ ಹೇಳಿ ಕರಿತೀವಿ. ಒಂದು ವೇಳೆ ನಾವು ನಾನ್ ಲಿವಿಂಗ್ ಥಿಂಗ್ಸ್ ಮೇಲೆ ಮಾಡತ್ತೀವಿ, ಅವು ಜೀವ ಇಲ್ಲ ಸರ್, ಕಾರು ಬೈಕು ಇವೆಲ್ಲ ಜನರಲ್ ಇನ್ಶೂರೆನ್ಸ್ ಅಂತ ಹೇಳಿ ಕರಿತೀವಿ. ಆಯ್ತಾ? ಸಾಮಾನ್ಯ ವಿಮೆ. ಡಿಫ್ರೆನ್ಸ್ ಏನು ಇಲ್ಲಿ? ಲೈಫ್ ಇನ್ಶೂರೆನ್ಸ್ ನಲ್ಲಿ ಯಾವ್ದು ಕ್ಲೇಮ್ ಇಂತಿಷ್ಟು ಅಮೌಂಟ್ ಅದ ಅಂತ ಹೇಳ್ಕಿಸಿಲ್ರಿ, ಡಿಸಿಷನ್ ತಗೊಂಡಿರಲ್ಲ, ಮೊದಲೇ ಪ್ರಿಡಿಕ್ಟ್ ಮಾಡಿರಲ್ಲ. ಎಷ್ಟು ಲಾಸ್ ಆಗ್ಯದ ಅಷ್ಟು ಅವರು ಕಂಪ್ನಿದವರು ಬಿಯರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಸರ್ ನನ್ನ ಮೇಲೆ ಇನ್ಶೂರೆನ್ಸ್ ಅದ ಇತ್ತು, ಓಕೆ, ಬೈಕ್ ಮೇಲೆ ಹೋಗ್ತಾ ಇದ್ದೀನಿ, ಅವ್ರು ಹೇಳಿರ್ತಾರೆ, ಓಹೋ ಡೆತ್ ಆದ್ರೆ ಇಂತಿಷ್ಟು ಕೊಟ್ಟಿರ್ತೀವಿ ಅಂತ. ಬಟ್ ಅದಕ್ಕೆ ಡ್ಯಾಮೇಜ್ ಏನಾದ್ರು ನನಗೆ ಪರ್ಮನೆಂಟ್ ವೂನಿಂಗು, ಡಿಸೇಬಲ್ ಏನಾದ್ರು ಆಯ್ತು ಅಂತಂದ್ರೆ ಇಲ್ರಿ, ಅದಕ್ಕೊಂದು ಬೇರೆ ಕ್ಲೇಮ್ ಕೊಡ್ತಾರೆ. ಸೊ ಎಷ್ಟು ನನಗೆ ಲಾಸ್ ಆಗ್ಯದ ಅಷ್ಟು ಮಾತ್ರ ಜೀವ ವಿಮೆಯಲ್ಲಿ ನನಗೆ ಕ್ಲೇಮ್ ಆಗ್ತಾ, ಆಯ್ತಾ? ಬಟ್ ಜನರಲ್ ಇನ್ಶೂರೆನ್ಸ್ ನಲ್ಲಿ ಹಂಗಿಲ್ಲ. ಮೊದಲೇ ಅವ್ರು ಹೇಳಿರ್ತಾರೆ, ಏನೇ ಆದ್ರೆ ಬಿ ಇಂತಿಷ್ಟೇ ಕೊಡ್ತೀವಿ ನಾವು ಅಂತ ಹೇಳಿ. ನನ್ನ ಬೈಕ್ ಎಷ್ಟು ವ್ಯಾಲ್ಯೂಯೇಷನ್ ಇದೆ? ಒಂದು 60,000 ಅಷ್ಟೇ ಕೊಡ್ತಾರ. 60,000 1 lakhs rupees ಕೊಡಲ್ಲ, ಆಯ್ತಾ? ಹಿಂಗೆ ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ಜನರಲ್ ಇನ್ಶೂರೆನ್ಸ್ ಆಗಿರ್ಬೋದು, ಎರಡು ತರ ಇನ್ಶೂರೆನ್ಸ್. ಇವತ್ತಿನ ಈ ಕ್ಲಾಸ್ ಈ ಇನ್ಶೂರೆನ್ಸ್ ಬಗ್ಗೆನೇ ಇದೆ. ಯಾಕ್ರಿ ಸರ್ ನಾನು ಈ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ ಇನ್ಶೂರೆನ್ಸ್ ಯಾವ್ಯಾವ ತರ ಇದೆ. ಇನ್ಶೂರೆನ್ಸ್ ಮಾಡಿದ ತಕ್ಷಣ ಬಹಳ ಮಂದಿ ಗೊತ್ತಿಲ್ಲ, ಮಾಡಿರ್ತೀವಿ, ಆಮೇಲೆ ಇನ್ಶೂರೆನ್ಸ್ ಕಂಪನಿ ಬಹಳ ಸತಾಸ್ತಾವ ನಮಗೆ ಕ್ಲೇಮ್ ಕೊಡ್ಲಕ್ಕ. ಇವತ್ತಿನ ವಿಷಯ ಅಂತಹ ಸಮಸ್ಯೆ ಬಂದಾಗ ಹೇಗೆ ನಾವು ಪರಿಹಾರ ಕಂಡುಕೊಳ್ಬೇಕು ಅನ್ನೋದೇ ಇವತ್ತಿನ ಕ್ಲಾಸ್ ಹೇಳ್ತಾರೆ. ಈಗ ನೋಡಿ, 1991ರಲ್ಲಿ ಭಾರತ ಏನ್ ಮಾಡ್ತು, ಒಂದು ದೊಡ್ಡ ಮಟ್ಟದ ಆರ್ಥಿಕ ಅಭಿವೃದ್ಧಿಗೆ ನಿರ್ಣಯ ತಗೋತು. ಅದು ಯಾವುದು ಅಂತಂದ್ರೆ ಇಲ್ರಿ, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಓಕೆ, ಈ ತರ ಎಲ್ಲ ಏನು ಡಿಸಿಷನ್ ತೋತು. ನೀವು LPG ಓದಿರ್ತೀರ, ಲಿಬರೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಓಕೆ, 1991ಕ್ಕೆ ಯಾವಾಗ ನಾವು ಈ ಒಂದು LPG ನಿರ್ಣಯ ತಗೊಂಡೆವು ಏನ್ರಿ, ಅವಾಗ ವಿದೇಶಿ ಕಂಪನಿಗಳು ಬಹಳಷ್ಟು ಭಾರತಕ್ಕೆ ಹೊಂಟವು. ಆ ವಿದೇಶಿ ಕಂಪನಿಗಳಲ್ಲಿ ವಿಮಾ ಕಂಪನಿಗಳು ಕೂಡ ಭಾರತಕ್ಕೆ ಅತಿ ಹೆಚ್ಚು ಹೊಂಟವು. ಒಂದನೇದ್ದು. ಎರಡನೇದು, ನಾವು ಪ್ರೈವೇಟೈಸೇಷನ್ಗೂ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಟ್ಟೆವು. 1991 ಹೊಸ ಆರ್ಥಿಕ ನೀತಿಯಲ್ಲಿ ಯಾವಾಗ ನಾವು ಪ್ರೈವೇಟೈಸೇಷನ್ಗೂ ಇಂಪಾರ್ಟೆನ್ಸ್ ಹೆಚ್ಚಿಗೆ ಕೊಟ್ಟೆವು ಅಂತಂದ್ರೆ ಇಲ್ಲಿ ಪ್ರೈವೇಟ್ ಕಂಪನಿಗಳು ವಿಮಾ ಕಂಪನಿಗಳನ್ನ ಆರಂಭಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರನ್ನೂ ಕೂಡ. ಅವಾಗ ಸುಮಾರು ಕಂಪನಿಗಳು, ವಿಮಾ ಕಂಪನಿಗಳು ಭಾರತದಾಗ ಜಮೆ ಆಗಕ್ಕೆ ಸ್ಟಾರ್ಟ್ ಆದವು, ಸ್ಥಾಪನೆ ಆಗಕ್ಕೆ ಸ್ಟಾರ್ಟ್ ಆದವು. ಇಲ್ಲಿ ವಿಮಾ ಕಂಪನಿಗಳ ನಡುವೆ ಏನ್ ನಡೀತು, ಕಾಂಪಿಟೇಷನ್. ಆ ಕಾಂಪಿಟೇಷನ್ದಾಗ ಏನೇನೋ ಹೇಳ್ಕತ್ರು, ಜನ ಕೇಳಕತ್ರು, ಇನ್ಶೂರೆನ್ಸ್ ಮಾಡಿಸ್ಲಕತ್ರು, ಕ್ಲೇಮ್ ಮಾಡ್ಲಕತ್ತಾಗ ಅದ್ರದ್ದು ಪರಿವೇ ಇಲ್ದಂಗಾಯ್ತು ಕಂಪನಿಗಳಿಗೆ. ಎಸ್, ದುಡ್ಡು ತೋತಿರು, ಕ್ಲೇಮ್ ಮಾಡ್ತೀವತ್ತ. ಯಾವಾಗ ಇನ್ಸಿಡೆಂಟ್ ಆಗ್ತಿತ್ತು ಅವಾಗ ಆ ಕ್ಲೇಮ್ ಮಾಡೋದು ಅವರು ಸುಳ್ಳಾಡ್ಕಿಸ ಏನೋ ರೀಸನ್ಸ್ ಕೊಟ್ಟು ಕಸ್ಟಮರ್ಗೆಲ್ಲ ಚೀಟಿಂಗ್ ಮಾಡ್ಬಿಡ್ತಾರೆ. ಇಂಥವುಗಳನ್ನ ನಾವು ನಿಯಂತ್ರಿಸಬೇಕು ಅನ್ನುವ ನಿಟ್ಟಿನಲ್ಲಿಯೇ ಭಾರತ ಸರ್ಕಾರ ಕೆಲವೊಂದು ಬೋರ್ಡ್ ಸ್ಟೆಪ್ಗಳನ್ನ ತಗೋಬೇಕಾಯ್ತು. ಏನ್ ಸರ್ ಬೋರ್ಡ್ ಸ್ಟೆಪ್? ಎಸ್, ಈ ಬೋರ್ಡ್ ಮೇಲೆ ಕಾಣ್ತಾ ಇರೋದೇ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ, IRDA ಅಂತ. IRDA ಏನ್ ಸರ್ ಇದು? IRDA ಇನ್ಶೂರೆನ್ಸ್, ಈ ಶಬ್ದದು ಏನಾಗಿದೆ, IRDA ಆಗ್ಯದ. ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಹೋಗಿ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಮಾಡ್ಯಾರ, ಆಯ್ತಾ ಈ ಶಬ್ದ. ಸರ್ ನೋಡಿ, ಇದು ಸ್ಥಾಪನೆ ಆಗಿದ್ದು 1999ರಲ್ಲಿ. ಎಸ್, ಇನ್ಶೂರೆನ್ಸ್ ಕಂಪನಿಗಳಿಗೆ ಕಂಟ್ರೋಲ್ ಮಾಡಬೇಕು. ಇನ್ಶೂರೆನ್ಸ್ ಕಂಪನಿ ಏನಾದ್ರು ಕಸ್ಟಮರ್ಗೆ ಚೀಟಿಂಗ್ ಮಾಡ್ಲಕತ್ತರು, ಇನ್ಶೂರೆನ್ಸ್ ಕಂಪನಿ ಎಷ್ಟು ಪ್ರಾಮಿಸ್ ಮಾಡ್ಯದೋ ಕ್ಲೇಮ್ ಮಾಡ್ತೀನಿ ಅನ್ನೋದು ಅಷ್ಟು ಕ್ಲೇಮ್ ಕೊಡ್ತಾ ಇಲ್ಲ ಅಂತಂದ್ರ, ಕಂಪನ್ಸೇಷನ್ ಕೊಡ್ತಾ ಇಲ್ಲ ಅಂತಂದ್ರ, ನಾವು ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾದಾಗ
ಹೋಗಿ ಕಂಪ್ಲೇಂಟ್ ಮಾಡಿದೆವು ಅಂತಂದ್ರ ಅವರು ಆ ಇನ್ಶೂರೆನ್ಸ್ ಕಂಪನಿ ವಿರುದ್ಧ ಆಕ್ಷನ್ ತಗೋತಾರೆ. ಸರ್ ನಾವು ಈ ಜುಡಿಷಿಯಲ್ಗೆ ಹೋಗ್ಬೋದಾ? ಸರ್ ನಿಮ್ ಇನ್ಶೂರೆನ್ಸ್ ಏನಾದರೂ ಸಮಸ್ಯೆ ಆಗಿದ್ರೆ ನೀವು ಜುಡಿಷಿಯಲ್ಗೆ ಹೋಗೋ ಜरूरत ಇಲ್ಲ. ಇದು ಒಂಥರ ಓಂಬರ್ಸ್ಮನ್ ಇದ್ದ ಹಾಗೆ. ಇನ್ಶೂರೆನ್ಸ್ ಕಂಪನಿಗಳಿಗೆ ಮೂಗ್ದಾರ ಹಾಕಲಿಕ್ಕೆ, ಇನ್ಶೂರೆನ್ಸ್ ಕಂಪನಿಗಳನ್ನ ನಿಯಂತ್ರಣ ಮಾಡಲಿಕ್ಕೆ, ಇನ್ಶೂರೆನ್ಸ್ ಕಂಪನಿಗಳು ಮಾಡುತ್ತಿರುವ ಸಮಸ್ಯೆಗಳನ್ನ ಮೆಟ್ಟಿ ನಿಲ್ಲಕ್ಕೆ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಎನ್ನುವ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಸ್ಟ್ಯಾಟ್ಯೂಟರಿ ಬಾಡಿ ಭಾರತ ಸರ್ಕಾರ 1999ರಲ್ಲಿ ಸ್ಥಾಪನೆಗೊಂಡಿತು. ಇದು ಸ್ಥಾಪನೆ ಮಾಡಬೇಕು ಅಂತ ಹೇಳಿ 1993ರಲ್ಲಿ ರಚನೆಗೊಂಡ ಆರ್.ಎನ್. ಮಲ್ಹೋತ್ರಾ ಆಯೋಗ ಶಿಫಾರಸು ಮಾಡಿತ್ತು. ಯಾವಾಗ್ರಿ? 1994ರಲ್ಲಿಯೇ ಆರ್.ಎನ್. ಮಲ್ಹೋತ್ರಾ ಆಯೋಗ ಇಂಥ ಒಂದು ಸಂಸ್ಥೆ ಇನ್ಶೂರೆನ್ಸ್ ಕಂಪನಿಗಳಿಗೆ ನಿಯಂತ್ರಣ ಮಾಡಲಿಕ್ಕೆ ಬೇಕು ಅಂತಂದಾಗ ಭಾರತ ಸರ್ಕಾರ 1999ರಲ್ಲಿ ಈ IRDA ಸ್ಥಾಪನೆ ಮಾಡ್ತು. ಎಸ್, ನಿಮ್ ಹತ್ರ ಏನಾದ್ರೂ ಇನ್ಶೂರೆನ್ಸ್ ಕಂಪನಿಯಿಂದ ಸಮಸ್ಯೆ ಉಂಟಾದ್ರೆ you directly go to IRDAI. Sir, headquarter it is in Hyderabad. You no need to go Hyderabad and complaint. No, you just go through online complaint ಮಾಡಿದ್ರೆ ಕೂಡ ಕಂಪ್ಲೇಂಟ್ ರೇಸ್ ಆಗುತ್ತೆ, IRDA ಆಕ್ಷನ್ ಬರುತ್ತೆ. ಎಸ್, ಇನ್ಶೂರೆನ್ಸ್ ಮಸ್ಟ್ ಬಿ ಆನ್ಸರ್ ಟು ದಿ IRDA. ಯಾಕೆ ಈ ತರ ಸಮಸ್ಯೆ ಉಂಟಾಯ್ತು ಅನ್ನೋದು ಆನ್ಸರ್ ಮಾಡಲೇಬೇಕು. ನೆಕ್ಸ್ಟ್ ನೋಡಿ, ಇದೊಂದು ನಾ ಹೇಳಿದ ಹಾಗೆ ಶಾಸನಾತ್ಮಕ ಸಂಸ್ಥೆ, ಸಂವಿಧಾನಿಕ ಸಂಸ್ಥೆ ಅಲ್ಲ ಸರ್. 2 ತರ ಸಂಸ್ಥೆಗಳು ಬರ್ತಾವ, ಸಂವಿಧಾನಿಕ ಮತ್ತು ಶಾಸನಾತ್ಮಕ. ಸಂವಿಧಾನದಲ್ಲಿ ಈ ಸಂಸ್ಥೆ ಇರಬೇಕು ಅಂತ ಹೇಳಿ ಬರ್ದಿದ್ರೆ ಅದು ಸಂವಿಧಾನಿಕ ಸಂಸ್ಥೆ. ಇದು ಎಲ್ಲಿ ಸಂವಿಧಾನದಲ್ಲಿ ಇಂಥ ಒಂದು ಸಂಸ್ಥೆ ಇರಬೇಕು ಅಂತ ಹೇಳಿ ಬರೆದಿಲ್ಲ. ಆದರೆ ಸಂಸತ್ತಿನಲ್ಲಿ ಒಂದು ನಿರ್ಣಯ ತಗೊಳ್ಳಾಯಿತು, ಇಂಥದೊಂದು ಸಂಸ್ಥೆ ಅವಶ್ಯಕವಾಗಿದೆ ಇನ್ಶೂರೆನ್ಸ್ ಕಂಪನಿಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಅಂದಾಗ ಭಾರತ ಸರ್ಕಾರ ಆ ನಿರ್ಣಯ ತಗೊಂಡು IRDAI ಸ್ಥಾಪನೆ ಮಾಡ್ತು. ಇದರ ಕೇಂದ್ರ ಕಚೇರಿ ಎಲ್ಲದ ಹೇಳಿದ ಹೈದರಾಬಾದ್. ಓಕೆ ಸರ್, IRDA ಈ ಸಂಸ್ಥೆ ಯಾವ ಒಂದು ಮಂತ್ರಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತದೆ ಅಂದ್ರೆ ಹಣಕಾಸು ಮಂತ್ರಾಲಯದ ಅಂದ್ರೆ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಓಕೆ ಸರ್, ದಿಸ್ ಈಸ್ ಐ ಸೆಡ್ ಇಟ್ಸ್ ಒನ್ ಆಫ್ ದಿ ಬಾಡಿ. ಹೆಂಗ್ರಿ, ಶೇರ್ ಮಾರ್ಕೆಟ್ ಅನ್ನ ನಿಯಂತ್ರಣ ಮಾಡಕ್ಕೆ ಯಾರ ಸೆಬಿ ಅದ, ಹಣಕಾಸು ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡ್ಲಿಕ್ಕೆ RBI ಅದ. ಹಂಗ ಇನ್ಶೂರೆನ್ಸ್ ಕಂಪನಿಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ IRDAI ಅದ. ಓಕೆ, ನೀವು ಆನ್ಲೈನ್ ಮೂಲಕನೂ ಕೂಡ ಏನ್ರಿ ನಿಮ್ಮ ವ್ಯಾಜ್ಯವನ್ನ ಅಂದ್ರೆ ಕೇಸನ್ನ ರಿಜಿಸ್ಟರ್ ಮಾಡಬಹುದು. ಈ IRDAI ಮುಖ್ಯಸ್ಥ ಯಾರು ಅಂತಂದ್ರೆ ದೇಬಶೀಶ್ ಪಾಂಡಾ ಅಂತ ಹೇಳಿ, IAS ಕೆಡರ್ ದೇಬಶೀಶ್ ಪಾಂಡಾ. he at now chairperson of this IRDA. ಓಕೆ ಸರ್, ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಥ್ಯಾಂಕ್ ಯು.